ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾವಿನಕಾಯಿ ಡೆಸರ್ಟ್ ಮಾಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ಇನ್ನೂವರೆಗೂ ಈ ಡೆಸರ್ಟ್ನ ಟ್ರೈ ಮಾಡಲಿಲ್ಲ ಅಂದರೆ ಮತ್ತೇನು ಮಾಡ್ತಾ ಇದ್ದೀರಾ? ಬನ್ನಿ ಇವಾಗ ಮಿಸ್ ಮಾಡದೆ ನಾವು ಮಾವಿನಕಾಯಿ ಡೆಸರ್ಟ್ ಮಾಡೋಣ. ನಾನಿವಾಗ ಫಸ್ಟು ಸಾಬುದಾನಿ ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು 4 ಅವರ್ ನೆನೆಯಲು ಇಟ್ಟಿದ್ದೆ. ಈಗ ನೆನೆದಾಗಿದೆ. ನಾನಿವಾಗ ನೀರನ್ನ ಕುದಿ ಬರಲು ಇಡ್ತಾ ಇದ್ದೀನಿ. ಇದು ಕುದಿ ಬರೋವರೆಗೂ ನಾವಿವಾಗ ಮಾವಿನಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಕಟ್ ಮಾಡ್ಕೊರೋಣ. ನಾನು 3 ಮಾವಿನಕಾಯಿ ತೊಗೊಂಡಿದ್ದೀನಿ. ಇದರ ಎಲ್ಲ ಸೊಪ್ಪೆ ತೆಗೆದು ಇದನ್ನು ಚೆನ್ನಾಗಿ ಕಟ್ ಮಾಡ್ಕೋತೀನಿ ಫಸ್ಟು. ಈ ಥರ ಪೀಸ್ ಮಾಡಿಕೊಂಡು ನಾನಿವಾಗ ಇದಕ್ಕೆ ಕಟ್ ಹೊಡೆದು ಈ ಥರ ಸಣ್ಣದಾಗಿ ಹೆಂಚ್ಕೋತಾ ಇದ್ದೀನಿ. ಈ ಥರ ಸ್ಪೂನ್ಲೆ ನಾನು ಇದನ್ನು ತೆಗಿತಾ ಇದ್ದೀನಿ. ಇವಾಗೆಲ್ಲ ನಾನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಕುದಿ ಬಂದಿದೆ ನೀರು. ಸಾಬು ಅಕ್ಕಿ ನೆನೆಸಿರೋದನ್ನ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೋರಿ. ಇದು ಬಿಡಿ ಬಿಡಿ ಆಗೋವರೆಗೂ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಬಾಯ್ಲ್ ಆದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನೋಡಿ ಈಗ ಬಾಯ್ಲ್ ಆಗ್ತಾ ಇದೆ. ಇನ್ನೂ ಆಗಬೇಕು, ಇನ್ನೂ ಹಸಿದಿದೆ. ಅದು ಬಾಯ್ಲ್ ಆಗೋವರೆಗೂ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊರೋಣ. ಈಗ ನಾನು ಮಾವಿನಕಾಯಿನೆಲ್ಲ ಕಟ್ ಮಾಡ್ಕೊಂಡಿರೋದನ್ನ ಹಾಕಿದ್ದೀನಿ. ನಂತರ ನಾನು ಇದಕ್ಕೆ 5ರಿಂದ 6 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೆಲ್ಲನೂ ಹಾಕ್ಕೋಬೋದು. ನೋಡಿ ಇವಾಗ ಬಾಯ್ಲ್ ಆಗಿದೆ ಸಾಬುದಾನ. ಇದನ್ನು ತಣ್ಣೀರೊಳಗೆ ಹಾಕಿ ಈ ಥರ ಇದನ್ನು ಆರಿಸ್ಬೇಕು. ಇದೆಲ್ಲ ಈ ಥರ ಬಿಡಿ ಬಿಡಿ ಭಾಗ ಆಗಬೇಕು, ಇಲ್ಲಾಂದರೆ ಅಂಟಂಟಾಗಿರುತ್ತೆ. ಈ ಥರ ಬಿಡಿಯಾಗಿರಬೇಕು. ನಾನಿದಕ್ಕೆ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ, ಹಾಲು ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊರೋಣ. ಈ ಥರ ನೋಡಿ ಚೆನ್ನಾಗಿ ಜ್ಯೂಸ್ ಥರ ರುಬ್ಕೋಬೇಕು. ನಾನಿವದನ್ನ ಆರಕ್ಕಿಟ್ಟಿರೋ ಸಾಬುದಾನಿನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಸಣ್ಣದಾಗಿ ಹೆಂಚ್ಕೊಳ್ಬೇಕು. ಮಾವಿನಕಾಯಿನ ಸಣ್ಣದಾಗಿ ಹೆಂಚ್ಕೊಂಡು ಹಾಕ್ಕೋಬೇಕು. ಈ ಥರ ಸಣ್ಣದಾಗಿ ಹೆಂಚ್ಕೊಂಡು ಎಲ್ಲ ಮಾವಿನಕಾಯಿನ ಇದಕ್ಕೆ ಹಾಕ್ಕೊಳ್ಳಿ. ನಾನು 1 ಮಾವಿನಕಾಯಿನ ಈ ಥರ ಹೆಂಚ್ಕೊಂಡು ಹಾಕ್ಕೊಂಡಿದ್ದೀನಿ.
ರುಬ್ಕೊಂಡಿರೋ ಮಾವಿನಕಾಯಿನ ಇದ್ರೊಳಗೆ ಹಾಕಬೇಕು. ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು 10ರಿಂದ 12 ಬಾದಾಮನ್ನ ನೆನೆಯಲು ಇಟ್ಟಿದ್ದೆ. ಈಗ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಇನ್ನೂ ಬೇಕಂದರೆ ಇನ್ನೂ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು. ನಾನು ಬಾದಾಮ್ ಅಷ್ಟೇ ತೊಗೊಂಡಿದ್ದೀನಿ. ನಾನಿವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಈ ಥರ ನೆನೆಸಿರೋ ಬಾದಾಮನ್ನ ಮೇಲ್ಗಡೆ ಹಾಕಿ ನಾನು ಇದರ ಮೇಲ್ಗಡೆ ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೋಡಿ, ಈಗ ಮ್ಯಾಂಗೋ ಡೆಸರ್ಟ್ ರೆಡಿಯಾಗಿದೆ. ಥ್ಯಾಂಕ್ ಯು.